ಪಿಂಕ್ ಕಲರ್. ಅವಳಿಗೆ ಅಕ್ಕ ಬಂದ್ರೆ ಯಾವುದು ಬೇಡ, ಹೋಗುವ, ಇನ್ನೂ ಟೈಮ್ ಆಗಿಲ್ಲ, ಹೋಗುವ. ಅಕ್ಕ ಮುಖ್ಯ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪುನಃ ಮೂಡುಬಿದ್ರೆಗೆ ಹೋಗ್ತಿದ್ದೇನೆ, ಯಾಕೆಂದರೆ ಅಪ್ಪ ಮತ್ತು ಅಣ್ಣ ಬರ್ತಿದ್ದಾರೆ. ಇಲ್ಲದ್ರೆ ಹೋಗ್ತಿರ್ಲಿಲ್ಲ, ಅಪ್ಪ ಅಣ್ಣ ಬರ್ತಿದ್ದಾರಲ್ಲ, ನಾವು ಸಿಗೋದೇ ತುಂಬ ಟೈಮ್ ಆಯಿತು. ಸೊ ನಾನೀಗ ಹೊರಡ್ತಿದ್ದೇನೆ. ಇವರು ಒಂದು ಚಿಕ್ಕ ಟ್ರಿಪ್ಪಿಗೆ ಹೋಗಿದ್ದಾರೆ, ಅಂದರೆ ಒನ್ ಡೇ ಟ್ರಿಪ್ ಅಷ್ಟೇ, ನೆನ್ನೆ ಓದಿದ್ವಿ, ಅದು ಬರ್ತಾರೆ. ಸೊ ಅವರು ಬಂದು ಒಟ್ಟಿಗೆ ಹೋಗುವ ಅಂತ ಹೇಳಿದರು, ಬಟ್ ತುಂಬ ಟೈಮ್ ಆಗ್ತದಲ್ಲ. ಸೊ ಅವ್ರು ಆಚೆಯಿಂದ ಬರ್ತಾರೆ, ನಾನು ಈಚೆಯಿಂದ ಬಸ್ಸಲ್ಲಿ ಹೋಗ್ತೇನೆ. ಹಾಗೆ ಅಣ್ಣ ಬರಲಿಲ್ಲ, ತುಂಬ ಟೈಮ್ ಆಯ್ತು, ಸೀಮಂತ ಆದಮೇಲೆ ಬರಲೇ ಇಲ್ಲ. ಅವನು ಆ್ಯಕ್ಚುಲಿ ನಾಳೆ ಒಂದು ಆ್ಯನಿವರ್ಸರಿ ಉಂಟು, ಸೊ ಅತ್ತಿಗೆ ಸರ್ಪ್ರೈಸ್ ಕೊಡುವ ಅಂತ ಅವ ಪುಣೆಯಿಂದ ಬರ್ತಿದ್ದಾನೆ. ಸೊ ಬಂದಿರ್ಬೋದು ಈಗಾಗಲೇ. ಬನ್ನಿ ಈಗ ಮೂಡುಬಿದ್ರೆಗೆ ಹೋಗುವ. ಬಂದ ಈಗ ಹಾಯ್ ಮಾಡು. ಎಂತ ಮಾಡಿ, ಎಷ್ಟು ರಶ್ ಅಂದರೆ ಬಸ್ ಮಾತ್ರ ರಶ್ ಅಲ್ಲ, ನಂತೂರಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ರಶ್ ಇತ್ತು. ನಾನು ಎಂತ ಮಾಡಲಿ, ಫೈನಲಿ ಮಧ್ಯಾಹ್ನನೇ ಆಗಿ ಹೋಯ್ತು. ಕಾದು ನಡ್ಕೊಂಡೇ ಕಾದು ನಡ್ಕೊಂಡು ಬಂದದ್ದು. ಈಗ ಹೋಗೋದು. ಹೇಗಿದ್ಯಾ? ಅವನ ಆ್ಯನಿವರ್ಸರಿಗೆ ಹೆಂಡತಿಗೆ ಸರ್ಪ್ರೈಸ್ ಕೊಡ್ಲಿಕ್ಕೆ. ಸರ್ಪ್ರೈಸ್ ಇವನಿಗೆ ದೊಡ್ಡ ಸರ್ಪ್ರೈಸ್ ಆಗಿದೆ, ಹೆಂಡತಿಗೆ ಸರ್ಪ್ರೈಸ್ ಆಗಲಿಲ್ಲ. ಏನೋ ನಾಳೆ ಹೋಗ್ತಾರೆ, ನಾಳೆ ಹೋಗೋಣ, ಸಂಜೆ ಹೋಗ್ತಾ ಅಂತ. ಇವರು ಆಚೆಯಿಂದ ಬರ್ತಾರೆ, ಹೊರಟಿದ್ದಾರೆ. ಸೊ ಅವರು ಸಹ ಈಗ ಬರ್ಬೋದು. ಕ್ಲಿಯರ್ ಕಾಣ್ತದೆ ಅಲ್ಲ. ಅಪೋಸಿಟ್ ಇಂದ ಬರೋ ಗಾಡಿ ಲೈಟ್ ಹೆಡ್ ಲೈಟ್ಸ್ ಇರುತ್ತಲ್ಲ, ಲೈಟ್ ಅಷ್ಟು ಕಣ್ಣಿಗೆ ಹೊಡೆಯುವುದಿಲ್ಲ, ಇಂಟೆನ್ಸಿಟಿ ಕಮ್ಮಿ ಮಾಡ್ತಾರೆ. ಹಾಗಾದ್ರೆ ನೈಟ್ ಒಳ್ಳೇದಲ್ಲ. ಎಷ್ಟರಲ್ಲಿ ಬಂದು ಕೇಳಬೇಡ ಅಂತೆ. ಅವನು ಎಷ್ಟು ಸ್ಪೀಡಲ್ಲಿ ಬಂದಿರ್ಬೋದು. 2 ಗಂಟೆ ಆಗಿತ್ತು ರಾತ್ರಿ, ಮಧ್ಯರಾತ್ರಿ 2 ಗಂಟೆ. ಪಾಪ ಈ ಸರಿ ಒಬ್ಬನೇ ಬಂದದ್ದಲ್ಲ. ಮುರುಡೇಶ್ವರ ಅವ್ರಿಗೆ ಅಂಕಿತಿದ್ದ, ಫ್ರೆಂಡ್ ಇದ್ದ ಮುರುಡೇಶ್ವರ ತನಕ. ಕಂಪನಿ ಇದ್ರೆ ಒಳ್ಳೆ ಆಗ್ತದೆ, ಇಲ್ಲದ್ರೆ ಪಾಪ ಅಲ್ಲಿಂದ ಎಷ್ಟು 13-14 hours ಡ್ರೈವಿಂಗ್ ಒಬ್ಬನೇ. ಅಟ್ಲೀಸ್ಟ್ ಮಾತಾಡ್ಲಿಕ್ಕೆ ಇರ್ತಾರಲ್ಲ, ಮಾತಾಡ್ಲಿಕ್ಕಿದ್ರೆ ಓಕೆ. ಮುರುಡೇಶ್ವರ 12 o'clock ರೀಚ್ ಆದೆ, ಮನೆಗೆ 2 o'clock ರೀಚ್ ಆದೆ. 2 ಗಂಟೆ ಮುರುಡೇಶ್ವರದಿಂದ. 2 ಗಂಟೆ ಮುರುಡೇಶ್ವರದಿಂದ ಮೂಡುಬಿದ್ರೆ. ನಾನು ಕರ್ಕೊಂಡು ಬರ್ಲಿಕ್ಕೆ ಬಂದು ಚಪ್ಪಲ್ಸ್ ಹಾಕಿಲ್ಲ ಅಂತೆ, ಹಾಗೆ ಬಂದಿದ್ದಾನಂತೆ. ನೋಡಿ ಎಂತ ತ್ಯಾಗಮಯಿ ಈ ಅಣ್ಣ. ಚಾನು ಮಾಡಿ, ಚಾನು ಮಾಡಿ ಬಂಟು. ಅವ ಅಂದ್ರೆ ಸ್ವಲ್ಪ ಲವ್ ಜಾಸ್ತಿ ಅವನಿಗೆ. ಇದು ಈಗ ರೆಡಿ ಆಗಿದ್ದೇವೆ. ಆ್ಯಕ್ಚುಲಿ ಮೊನ್ನೆ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಇತ್ತಲ್ಲ, ಸೊ ಯಾವಾಗಲೂ ಮನೆಯಲ್ಲೇ ಯಾಕೆ ಊಟ ಮಾಡೋದು ಅಂತ ನಾವು ಈಗ ಸ್ಪೆಷಲ್ಲಾಗಿ ಎಸ್ಟೇಟಿಗೆ ಹೋಗ್ತಿದ್ವಿ ಊಟಕ್ಕೆ. ಆ್ಯಕ್ಚುಲಿ ಎಸ್ಟೇಟಿಗೆ ಯಾವಾಗಲೂ ನಾವು ನೈಟ್ ಡಿನ್ನರಿಗೆ ಹೋಗ್ತಾ ಇದ್ವಿ. ಸೊ ಈ ಸಾರಿ ನಾವು ಮಧ್ಯಾಹ್ನ ಊಟಕ್ಕೆ ಹೋಗುವ ಅಂತ ಡಿಸೈಡ್ ಮಾಡಿ ಸಡನ್ ಪ್ಲ್ಯಾನ್ ಮಾಡಿ ಈಗ ಹೊರಟಿದ್ದೇವೆ. ಆ್ಯಂಡ್ ಅವರಲ್ಲಿಯೇ ಜಾಯ್ನ್ ಆಗ್ತಾರೆ, ಅಂದರೆ ನನ್ನ ಹಸ್ಬೆಂಡ್.
ಅವರು ಅಲ್ಲಿ ಹೇಗೆ ಬರ್ತಾರಂತೆ, ಅಲ್ಲಿ ಜಾಯಿನ್ ಆಗ್ತಾರೆ. ಇವಾಗ ನಾವು ಇಲ್ಲಿಂದ ಹೊರಟ್ವಿ. ನಮ್ಮಮ್ಮ ನಡಿ ಮಮ್ಮ ಆದ್ರೆ ಮಾ ಓದ್ತಿತ್ತು ನಾನು ತುದಿ ಚಿನ್ನು ಯಾವ್ದೇ ವೆನಿಲಾ ಚಾಕ್ಲೇಟ್ ಹೇಳಿದ್ದು. ವೆನಿಲಾ ಅಂತ ಆಗದಿಂದ ವೆನಿಲಾ ಚಾಕ್ಲೇಟ್ ಯಾಕೆ ಅಲ್ಲಿ ಇದ್ದಿದ್ದೆ ಅದು. ನಿನ್ ಬರ್ಡೇಗೆ ನಾವು ವೆನಿಲಾ ಅಲ್ಲ ತಂದದ್ದು. ಚೆನ್ನಾಗಿತ್ತು. ನಾವು ಅಲ್ಲಿ ಹೋಗಿ ನಿಧಾನ ಆರ್ಡರ್ ಮಾಡೋಷ್ಟೊತ್ತಿಗೆ ಬರ್ತಾರಂತೆ. ಅವ್ರು ಉಡುಪಿಲಿದಾರಂತೆ. ನೀವು ಹೋಗೋಷ್ಟೊತ್ತಿಗೆ ಬರ್ತೀನಿ ಅಂದ್ರು. ಅವ್ರಿಗೆ ಅಲ್ಲಿ ಶಾರ್ಟ್ ಕಟ್ ಇಂದ ಬರ್ಬೋದಲ್ಲ, ಇದರಿಂದ ಪುತ್ತಿಗೆ ಆಗಿ ಅವರೇ ಕೆಲಸ ಎಲ್ಲ ಮಾಡಿ ಅವ್ರು ಪುಣೆಲ್ಲ ಸೆಟ್ಲ್ ಆಗ್ಯಾರ ಮಾಲಕರು. ಹೋಗ್ಲಿ ಬಿಡ. ನೋಡಿ ನಿಮ್ಗೆ ಯಾವಾಗಲೂ ನೈಟ್ ವ್ಯೂ ಮಾತ್ರ ತೋರಿಸ್ತಿದ್ದೀವ ಗಡ್ಡಿ. ನೈಟ್ ಸಹ ತುಂಬ ಚಂದ ಆಗ್ತದೆ, ಬಟ್ ಅಲ್ಲಿ ದೂರದ ವ್ಯೂಸ್ ಎಲ್ಲ ಕಾಣೋದಿಲ್ಲ ಅಷ್ಟೆ. ನಮ್ಮ ಆಳ್ವಾಸ್ ಎಲ್ಲ ಕಾಣ್ತದೆ ಇಲ್ಲಿಂದ. ನೋಡಿ ಅವರದ್ದೇ ಗಂಡ ಹೆಂಡ್ತಿದ ಆ್ಯನಿವರ್ಸರಿ ನೆನ್ನೆ ಆಯಿತು. ನಾಳೆ ಅಣ್ಣಂತ ಆ್ಯನಿವರ್ಸರಿ, ನಾಳೆ ಇವ್ರದ್ದು ಆ್ಯನಿವರ್ಸರಿ, ಮೊನ್ನೆ ಅವರದ್ದು ಆ್ಯನಿವರ್ಸರಿ. ಸೊ ಇಲ್ಲೇ ಕೇಕ್ ಕಟ್ ಮಾಡಿಸುವ. ನೆನ್ನೆನೇ ಅಲ್ಲ, ನಾನು ಮೊನ್ನೆ ಅಂದ. ನೆನ್ನೆ ಇವರದ್ದು ಆ್ಯನಿವರ್ಸರಿ, ನಾಳೆ ಅವರದ್ದು ಆ್ಯನಿವರ್ಸರಿ. ನೋಡಿ ಜೋಡಿ. ಸ್ಮೈಲ್ ಪ್ಲೀಸ್. ಚಂದ ಇದೆ ಅಲ್ಲ. ವಾವ್, ವೆರಿ ನೈಸ್. ಅಣ್ಣ 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 ನಮ್ಮ ಮೇಡಮ್ ಗೊತ್ತಿಲ್ಲದೆ ಕೇಕ್ ಬ್ಯಾಗ್ ಜೊತೆ ನನ್ನ ಸೆಲ್ಫಿ ಸ್ಟಿಕ್ ಅನ್ಸ ತಗೊಂಡೋಗಿ ಫ್ರಿಡ್ಜಲ್ಲಿ ಇಡ್ಲಿಕ್ಕೆ ಕೊಟ್ಟಿದ್ದಾಳೆ. ಈಗ ಹೋಗಿ ತಗೊಂಡು ಬರಬೇಕು. ಕಾಣ್ತಿದ್ಯಾ ಆಳ್ವಾಸ್? ಯಾವುದು ಇದಾ? ಹಾ, ಅದು ಆಳ್ವಾಸೆ. ಸನ್ರೈಸ್ ಎಲ್ಲ ಸೂಪರ್ ಕಾಣ್ತದೆ. ಅಲ್ಲೆಲ್ಲ ರೂಮ್ಸ್ ಉಂಟು. ಹಾ, ಅದೇ ರೂಮ್ಸ್ ಅಲ್ಲೆಲ್ಲ. ಮುಸ್ತಫಾ ನೋಡಿ, ನಮ್ಮ ಮುಸ್ತಫಾ. ಈಗ ಇನ್ನೂ ಚಂದ ಮಾಡಿದ್ದಾರೆ. ಆ್ಯಕ್ಚುಲಿ ತುಂಬ ಟೈಮ್ ಆಯಿತು. ಆ್ಯಕ್ಚುಲಿ ಆಚೆ ರೂಮ್ಸ್ ಎಲ್ಲ ಉಂಟು. ಇಂಟೀರಿಯರ್
ಇಂಟೀರಿಯರ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಮುಂಚೆ ಸ್ವಲ್ಪ ಬೇರೆ ಇತ್ತು, ಚಂದ ಇತ್ತು. ನಂಗೆ ಹೂ ತುಂಬ ಇಷ್ಟ. ಬ್ಯಾಕ್ಗ್ರೌಂಡ್ ಇದ್ರೆ ಉಂಟಲ್ಲ ಮಸ್ತ್. ಈ ಥರ ಹೋಟೆಲ್ಸಲ್ಲಿ ನಮ್ಮ ಕನ್ನಡ ಸಾಂಗ್ ಕೇಳಲಿಕ್ಕೆ ಎಷ್ಟು ಚಂದ ಅಲ್ಲ. ಅವರು ಮೊಮ್ಮಗನ ಜೊತೆ ಮಾತಾಡ್ತಾ ಇದ್ದಾರೆ. ಇರ್ಲಿ ಮಲಗ್ಲಿ ಪಾಪ. ಸರಿ, ಜಾಸ್ತಿ ತಗೋ. ಪಾಪ ಅವರು ನಮ್ದು ಗ್ರೂಪ್ ಫೋಟೋಸ್ ಎಲ್ಲ ತೆಗೆದುಕೊಟ್ಟು. ಹಿಂಗೆಲ್ಲ ಗ್ರೂಪು. ಥ್ಯಾಂಕ್ ಯು. ಇವರು ಇನ್ನೂ ಬರ್ಬೇಕಷ್ಟೇ. ಚೂರ फोटो स्माइल दबा ಇನ್ನು ಈಚೆ ಕೆಳಗೆ ಹೋದ್ರೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಉಂಟು. ಇದ್ರೆ ಬರ್ಬೋದು, ಇಲ್ಲಿ ಫುಡ್ಡಿಗೆ ಸಹ ಬರ್ಬೋದು. ಆ್ಯಂಡ್ ಇನ್ನೊಂದು ಎಂತ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಹೋಗಿ ಅವರನ್ನು ವಿಡಿಯೋ ಮಾಡಿ ಬೇಡ ಅವ್ರ ಹತ್ರ ಅಲ್ಲ ಅಲ್ಲಿ ಒಳಗಡೆ ರಿಸೆಪ್ಷನ್ ಅಲ್ಲಿ ಸರಿ. ಟಾಟಾ ಬಾಯ್. ನಿಮ್ಗೆ ಒಳ್ಳೆ ವಿಡಿಯೋ ಮಾಡಿದ್ದೇನೆ ಕ್ರೀಶ್. ನಮ್ಮ ಆಳ್ವಾಸ್ ನಮ್ಮ ಕಾಲೇಜ್ ಅದೇ ನನ್ನದು ಕ್ಲಾಸ್ ರೂಮ್, ಆಯುರ್ವೇದ ಕ್ಲಾಸ್ ರೂಮ್. ಇದಕ್ಕೆ ಸಾಂಗ್ ಆಗ್ಬೇಕು. ಬಂದರು 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 ಅಲ್ಲ, ಇಬ್ರು ಬಾವ ಅವರ ಕಾರ್ ಅವರ ಫ್ರೆಂಡ್ ಮನೇಲಿ ಉಂಟು ಹಾಗೆ.
ಇದ್ರಲ್ಲಿ ಫುಲ್ ಮುಗ್ಗುಂಟು, ಮೇ ಬಿ ನಾಳೆ ಅರಳ್ಬೋದು. ಅಪ್ಪ ಹೋಗುದಂತೆ ಬಂಟು, ಅಪ್ಪ ಹೋಗುದೀಗ. ಏ ಬಂಟು, ಡೋನಟ್ ಡೋನಟ್ ಇದು ಉಡುಪಿದ್ದ ಅಂತ ಡೋನಟ್ ಕಟ್ ಮಾಡಿ. ನೋಡಿ ನಮ್ಮನೆ ಇಂದು ಹಿಂದಿಂದ ಅಮ್ಮ. ಇದು ಹೇಗೆ ಮಾಡುದು ಹೇಳಿ? ಬೇಗ ಬೇಗ ನೀರಿಡುದು, ಹಾಲು ಮತ್ತೆ ನೀರು ಇಡುದು, ಅದಕ್ಕೆ ಸ್ವಲ್ಪ ಹಿಂದುಡಿ ಹಾಕುದು. ಹಿಂದುಡಿ ಕಲಸಿ ಹಾಕ್ಬೇಕು, ಹಾಗೆ ಹಾಕ್ಬೇಡಿ ಮತ್ತೆ ಗಂಟು ಆಗ್ತದೆ. ಬೆಲ್ಲಾದ್ರೂ ಹಾಕ್ಬೋದು, ಸಕ್ಕರೆ ಆದ್ರೂ ಹಾಕ್ಬೋದು. ಟಾಟಾ ಮಾಡಿ ಹೋಗುದು, ದಡಪ ಹೋಗುದು. ದಡಪ ತಾತ, ಅಜ್ಜ ತಾತ. ಬಾಯ್ 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 ಬಾಯ್. ಅವನಿಗೆ ಕೊಡಕ್ಕೆ ನೀ ಇಷ್ಟನೇ ಇರ್ಲಿಲ್ಲ. ಕೂರ್ಸ್ಕೊಳ್ಳೋಣ ಬನ್ನಿ ಅಂದ್ರೆ ಈಗ ಊಟ ಮಾಡಿದಲ್ವಾ ಅದಕ್ಕೆ. ನೋಡಿ ನೋಡಿ ಅವ್ರ ಆಟ ನೋಡಿ, ಆಟ ನೋಡಿ. ಅಣ್ಣ ಹೋಗುದೀಗ ಅದಕ್ಕೆ. ಅಣ್ಣ ಹೋಗು, ಅಣ್ಣ ಹೋಗು. ಈಗ ಅವನು ಹೋದ್ಮೇಲೆ ಬಿಡ್ಬೇಕು, ಗೇಟ್ ಎಲ್ಲ ಹಾಕಿ. ನಂದು ನಂದು ಅಮ್ಮ. ಬಾಯ್ ಬಾಯ್. ಗೇಟ್ ಹಾಕಮ್ಮ. ಬಿಡ್ಬೇಡ ಬಿಡ್ಬೇಡ ಬಿಡ್ಬೇಡ. ಅಲ್ಲ ಬೋಡಿಯಾರು ಅಲ್ಲ ಬೋಡಿಯಾರು. ಓನ ಮೇಲೆ ಹೋಗು, ಕಾಣ್ತಾನೆ. ಮೇಲೆ ಹೋಗು, ಮೇಲೆ ಹೋಗು, ಮೇಲೆ ಹೋಗ ಕಾಣ್ತಾನೆ. ಹಿಂದುಡಿ ಇದಂತ ಅಂದ್ರೆ ಹಾಲು ನೀರು ಕುದಿತಾ ಇರ್ತದಲ್ಲ, ಅದಕ್ಕೆ ನೀವು ಹಿಂದುಡಿಯನ್ನು ಕಲಸಿ ಹಾಕಿ, ಪುಡಿ ಹಾಗೆ ಹಾಕ್ಬೇಡಿ. ಹಿಂದುಡಿಯನ್ನು ಚೂರು ನೀರಿಗೆ ಕಲಸಿ ಮತ್ತೆ ಅದಕ್ಕೆ ಹಾಕಿ ಅದು ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತದೆ. ಇದು ಗ್ಯಾಸ್ಟ್ರಿಕ್ಕಿಗೆ, ಬೆನ್ನು ನೋವಿಗೆ, ಹೊಟ್ಟೆ ನೋವಿಗೆ, ಎಸಿಡಿಟಿ, ತುಂಬಾ ತಂಪು ಆಯ್ತಾ, ಈ ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲ ಇದ್ರೆ, ಹೊಟ್ಟೆ ನೋವು ಬರ್ತದಲ್ಲ, ಅದಕ್ಕೆಲ್ಲ ತುಂಬಾ ಒಳ್ಳೇದು. ಕುಡೀರಿ, ಡೈಲಿ ಕುಡೀರಿ. ಶುಗರ್ ಇಷ್ಟ ಇಲ್ಲದಿದ್ರೆ ಬೆಲ್ಲ ಸಹ ಹಾಕ್ಬೋದು. ಮಳೆ ಬರುವಾಗ ಆಗಿದೆ ತರ, ಫುಲ್ ಆರೆಂಜ್ ಆರೆಂಜ್ ಮೋಡ. ಬಂಟು ನೋಡಿಯ, ಬಂಟುಗೆ ಪಾಪ ಹುಷಾರಿಲ್ಲ ಬಂಟುಗೆ. ಅಲ್ಲಮ್ಮ ಬಂಟು, ಬಂಟುಲೇ ಅಪ್ಪ ಹೋಗಿಲ್ಲ. ನಮ್ಮ ಬಂಟಿ ನೋಡಿ, ಬಂಟಿಗೆ ಹುಷಾರಿಲ್ಲ ಬಂಟಿಗೆ ಹುಷಾರಿಲ್ಲ.
The next morning. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರದ್ದು ಚಹಾ ಕಾಫಿ ಎಲ್ಲ ಆಯ್ತಾ? ಅಂದಾಯ್ತಮ್ಮ. ನಾವು ಈಗ ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಪಾಪ ಅಮ್ಮ ಚಕ್ಕೋಲಿ, ಶಾವಿಗೆ, ಉಪ್ಪಿಟ್ಟೆಲ್ಲ ಮಾಡಿದ್ರು. ಸೊ ಅದನ್ನು ತಿನ್ನೋದು. ಅಂಡ್ ಎಲ್ಲ ಅಣ್ಣ ಅಪ್ಪ ಎಲ್ಲರೂ ಹೋದ್ರು. ಯಾರ ಹತ್ರ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಿನ್ನೆ ನಾನು ಬರುವಾಗ್ಲೇ 12:30 ಆಗಿತ್ತು, ಮಧ್ಯಾಹ್ನ ಆಗಿತ್ತು. ಇನ್ನು ಈ ವರ್ಷ ಮತ್ತೆ ಬರ್ತಾರೆ, ನೀವು ಹೋಗಿರಿ, ನಾ ಮತ್ತೆ ಜಾಯಿನ್ ಆಗ್ತೇನೆ ಹೇಳಿದ್ರು. ಅಂಡ್ ನಾವು ಹೋದ್ವಿ. ನಮ್ದೆಲ್ಲ ಊಟ ಆದ್ಮೇಲೆ ಅವರು ಬಂದು ಜಾಯಿನ್ ಆದ್ರು. ಸ್ವಲ್ಪ ಹೊತ್ತಾಗೋ ಮನೆಗೆ ಬಂದು 5 ನಿಮಿಷಕ್ಕೆ ಅವರು ಸಹ ಹೊರಟ್ರು. ಅವರಾದ್ಮೇಲೆ ಒಂದು 10 ನಿಮಿಷ ಬಿಟ್ಟು ಅಣ್ಣ ಸಹ ಹೊರಟ. ಬೆಳಗ್ಗೆ ಅಪ್ಪ ಸಹ ಹೋದ್ರು. ಸೊ ಎಲ್ಲರೂ ಹೋದ್ರು, ಬೇಜಾರು. ಎಲ್ಲರೂ ಒಟ್ಟಿಗೆ ಹೋದ್ರೆ ಗೊತ್ತಿಲ್ಲ, ಅಣ್ಣ ಮತ್ತೆ ಪುಣೆಗೆ ಹೋಗಾಕ ಬರ್ಬೋದು ನೋಡು. ಆದ್ರೆ ಅವನು ಹೋಗೋ ದಿನ ಬಂತು. ಯಾರ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗಿಲ್ಲ, ಅದೊಂದು ವಿಚಾರ ಉಂಟು. ತಿಂಡಿ ತಿಂದು ನಮ್ಮ ಡ್ಯೂಟಿ ಉಂಟಲ್ಲ, ಸ್ವಲ್ಪ ಗಿಡಗಳೆಲ್ಲ ಕ್ಲೀನ್. ನಂದು ಡೈಲಿ ರೂಟೀನ್. ಮನೆಗೆ ಬಂದ್ರೆ ಯಾವ ಹೂ ಬಿಟ್ಟಿದಂತ ನೋಡ್ದೆ, ನಂದು ಒಂದು ಕೆಲಸ. ನಮ್ಮ ಮನೆಯಲ್ಲಿ ಪಾಪ ನಮ್ಮ ಮನೆಗೆ ಹೋಗ್ತೇನೆ ಅಂತ ಹೇಳಿದ ತಕ್ಷಣ ಹಾ ಸರಿ ಹೇಳ್ತಾರೆ. ಬೇರೆಯವ್ರ ಮನೇಲಾಗಿದ್ರೆ ನೀನು ಅಲ್ಲಿ ಹೋಗಿ ಕೂತ್ಕೋತ ಹೇಳ್ತಿದ್ರ ಅಂತ. ಇಲ್ಲ, ನಮ್ಮ ಮನೇಲಿ ಅತ್ತೆ ಮಾವ ಆಗ್ಲಿ ಈ ವರ್ಷ ಹಾಗೇನೆ. ಸರಿ ಅಣ್ಣ ಬಂದ್ರ ಹಾ ಹೋಗಪ್ಪ, ಬಂದ್ರ ಹೋಗು ಹೇಳ್ತಾರೆ. ಆ ವಿಷಯದಲ್ಲಿ ನಾನು ತುಂಬಾ ಪುಣ್ಯ ಮಾಡಿದ್ದೇನೆ ಆಕ್ಚುಲಿ. ಆ ಥರ ಏನೋ ಹೋಗ್ಬೇಡ, ಯಾಕೆ ಹೋಗ್ತೀಯಾ, ತಿಂಗಳಿಗೆ 3 ಸರಿ ಆಯ್ತು ಹೋಗಿ, ಆ ಥರ ಎಲ್ಲ ಅಂತ ಹೇಳಿದ್ದಿಲ್ಲ. ಆಕ್ಚುಲಿ ನಾನು ಲಾಸ್ಟ್ ವೀಕ್ ಕೂಡ ಬಂದಿದ್ದೆ. ಅಂದ್ರೆ ಒಂದೇ ದಿನ ಬಂದದ, ಅಮ್ಮ ಇರ್ಲಿಲ್ಲ, ಅಮ್ಮ ಕುಟುಂಬದ ಪೂಜೆಗೆ ಹೋಗಿದ್ರು. ಸೊ ತಂಗಿ ಒಬ್ಬಳೆ ಇದ್ಲಲ್ಲ, ಹಾಗೆ ಬಂದಿದ್ದೆ ಅಷ್ಟೇ. ನೆಕ್ಸ್ಟ್ ಡೇನೆ ಹೋದೆ. ಈ ತಿಂಗಳಲ್ಲಿ 3 ಸರಿ ಬಂದೆ ಅನ್ಸುತ್ತೆ. ಹಾಗೆ ಹೋಗ್ಬೇಡ ಅಂತೆಲ್ಲ ಯಾವತ್ತೂ ಹೇಳಿಲ್ಲ. ಹಾಗೆ ಬನ್ನಿ, ಇವತ್ತು ಯಾವ್ದಾದ್ರು ಹೂವು ಅರಳಿದೆ ನೋಡು. ಇಲ್ಲಾಂದ್ರೆ ಅಮ್ಮ ಬಂದು ಇನ್ನು ಪೂಜೆಗೆ ಹೂವೆಲ್ಲ ಕೇಳ್ತಾರೆ. ನಂದು ಫೇವ್ರೆಟ್ ಹೂವೆಲ್ಲ ಅರಳಿದೆ, ಇವತ್ತು ತೋರಿಸ್ತಾರೆ. ಇದು ಫಸ್ಟ್ ನಂದು ಫೇವ್ರೆಟ್ ಮೆರೂನ್ ಕಲರ್, ಒಂಥರ ಮೆರೂನ್. ಅದು ಗೊತ್ತಿಲ್ಲ ಅದು ವಿಡಿಯೋಗೆ ಹೇಗೆ ಕಾಣ್ತದೆ ಅಂತ, ಬಟ್ ಮೆರೂನ್. ಇದರಲ್ಲಿ ಆರೆಂಜ್ ಮೊಗ್ಗಾಗಿದೆ, ಇನ್ನು ಅರಳ್ಬೇಕಷ್ಟೇ. ನೆಕ್ಸ್ಟ್ ಇದು ಗುಲಾಬಿ, ಇದು ನೆನ್ನೆ ಸಹ ಇತ್ತು. ಇದು ಎಷ್ಟು ಅಗಲ ಆಗ್ತದೆ ಗೊತ್ತಾ, ಇನ್ನು ಇಷ್ಟು ಅಗಲ ಆಗ್ತದೆ. ಇದು ಸಹ ಹೂ ಚಂದ. ಅಂಡ್ ಇಲ್ಲಿ ಇದು ಸಹ ಸುಮಾರು ಸಿಗ್ತದೆ ಹೂ. ಇದು ಸಹ ಇದು ಚಂದ. ವೈಟ್ ಇದ್ದು ಬೇಕಾದಷ್ಟು ಆಗ್ತದೆ, ಅಲ್ಲೆಲ್ಲ ಉಂಟು ವೈಟ್. ಇದು ಆರೆಂಜ್. ಇದು ಬಳ್ಳಿ, ಇದು ಹೇಳ್ತಾರಲ್ಲ ಚಪ್ಪರದ ಅವರೆಕಾಯಿ ಹೇಳ್ತಾರಲ್ಲ, ಅದ್ರದ್ದು ಬಳ್ಳಿ. ಇದು ಕುಂಬಳಕಾಯ್ದು ಬಳ್ಳಿ. ಇದು ವಿಳೆದೆಲೆ, ಬಚ್ಚಿರೆ ನೋಡಿ. ಇದು ಪಿಂಕ್, ಇದು ಬೇಕಾದಷ್ಟು ಆಗ್ತದೆ ಡೈಲಿ. ಇದೆಲ್ಲ ಮಲ್ಲಿಗೆ, ಇದು ಕಾಕಡ. ಮತ್ತೆ ಇದು ಒಂದು ತರದ್ದು ಮಲ್ಲಿಗೆದ್ದು ಗಿಡ. ಇದು ಒಂದು ತರ ಮಲ್ಲಿಗೆ, ಇದು ಚೆನ್ನಾಗಿದೆ ಅಲ್ಲ. ಇದು ಭೃಂಗರಾಜ್ ಈಗ ಸುಮಾರಾಗಿದೆ. ಇದು ಎಲ್ಲ ದಾಸವಾಳ, ಎಲ್ಲ ಮೊಗ್ಗು ಉಂಟು ಇದ್ರಲ್ಲಿ. ಇದು ನೋಡಿ, ಇದು ಚಂದ ಆಗಿದೆ ಇವತ್ತು ನೋಡಿ. ಇದು ಶೋ ಗಿಡ, ಆದ್ರೆ ಇದ್ರಲ್ಲಿ ಹೂ ಆಗ್ತದೆ. ಇದೆಲ್ಲ ಆಲ್ಮೋಸ್ಟ್ ಶೋ ಗಿಡವೇ. ಇದೆಲ್ಲ ಇದು ಲಿಲ್ಲಿ, ಏನೋ ಲಿಲ್ಲಿ ಹೇಳ್ತಾರಲ್ಲ, ರೈನ್ ಲಿಲ್ಲಿಯಾ ಏನೋ. ಇದು ಸಹ ನಂದು ಫೇವ್ರೆಟ್. ಈಗ ಇದು ದಾಸವಾಳ, ನನಗೆ ಒಂಥರ ಗುಲಾಬಿ ಹಾಗೆ ಉಂಟಲ್ಲ, ಚಂದ, ನಂಗೆ ಇಷ್ಟ ಇದು. ಇದು ಇನ್ನೊಂದು 15 days ಹಾಗೆ ಇರ್ತಾರೆ, ಜರ್ಬೇರ. 15 days ಇರ್ತದೆ ಹಾಗೇನೆ. ಇದು ಎಲ್ಲ ಜರ್ಬೇರ, ಇದು ಸಹ ಜರ್ಬೇರ. ಇದು ಪಿಂಕ್ ಕಲರ್, ಇದು ಆರೆಂಜ್ ಕಲರ್ ಅಂತ. ಇದರಲ್ಲಿ ಸಹ ಎಲ್ಲ ಮೊಗ್ಗಾಗಿದೆ, ಇನ್ನು ಅರಳ್ಬೇಕಷ್ಟೆ. ಇದು ಸಹ ಚಂದ ಗಿಡ. ಫಾರೆಸ್ಟ್ ಆಗಿ ಆಗಿದೆ ನಮ್ಮ ಮನೆ. ಇದು ಒಂದು ತರದ ಮಲ್ಲಿಗೆ. ಇದು ನಾನು ಮಾಡಿದ್ದು, ನೀವು ವಿಡಿಯೋ ನೋಡಿರ್ಬೋದು. ಇದು ರೋಸ್ ಮೇರಿ,
ಘಮ ಘಮ ಪರಿಮಳ ಇದು, ನಾವು ಎಣ್ಣೆಗೆಲ್ಲ ಹಾಕ್ತೇವೆ. ಇದು ಅಡೇನಿಯಮ್, ಇದು ತುಂಬಾ ಬಿಸಿಲಲ್ಲಿ ಇರಬಾರ್ದು ಅಂತ ಹೇಳಿ ಗೊಬ್ಬರ ಎಲ್ಲ ಹಾಕಿ ಇಲ್ಲಿಟ್ಟಿದ್ದೇವೆ. ಇಂದುಡಿ ಅಂದರೆ ನೆನ್ನೆ ಪೈನಾಪಲ್ ಅದು ಇದು ಎಲ್ಲ ತಿಂದು ಫುಲ್ ಹೀಟ್ ಆಗಿತ್ತಲ್ಲ, ಹಾಗೆ. ಇದು ಪ್ಯಾಷನ್ ಫ್ರೂಟ್, ಗೀತಾಂಟಿ ಕೊಟ್ಟಿದ್ದು, ಕಟ್ ಮಾಡಿದೆ ಪ್ಯಾಷನ್ ಫ್ರೂಟ್. ಥ್ಯಾಂಕ್ ಯು ಗೀತಾಂಟಿ. ಸುವರ್ಣಗೆಡ್ಡೆ ಆಂಟಿ ಕೊಟ್ಟಿದ್ದು, ಗೀತಾಂಟಿ ಅವರ ಮನೆಯಲ್ಲಿ ಆಗಿತ್ತದು. ಇದೆಲ್ಲ ಇದು ನಾಗಂದು, ಇದು ಭೂತಕ್ಕೆ ಇತ್ತು ನೆನ್ನೆ. ಇದು ಅಣ್ಣ ಚೈನಾಕ್ಕೆ ಹೋಗಿದ್ದಲ್ಲ, ಆಗ ಬರುವಾಗ ತಂದಿದ್ದು. ಇದು ನಂದು. ಇದು ಚೆನ್ನಾಗಿದ್ಯಾ, ಇದು ಚೆನ್ನಾಗಿದ್ಯಾ, ಇದೆಂತ ಆ್ಯಕ್ಚುಲಿ ಬನ್ನಿಯಾ, ಬನ್ನಿ. ಯಾವ ಚೆನ್ನಾಗಿದೆ? ಇದಾ ಇದಾ? ನಾಟಕ ಕಟ್ಟಾಕ್ತಾರೆ ಅಂತ. ನಾಟಕ ಸುಬ್ಬ ಈಗ ಸಾಂಗ್ ಹಾಕಿಕೊಂಡು ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದು. ಇದು ಚಂದ ಉಂಟು, ಇದು ನಂಗೆ ತುಂಬ ಇಷ್ಟ. ಇದು ಲ್ಯಾವೆಂಡರ್ದು, ಸ್ಯಾಂಡಲ್ ಇದ್ದು ಕೂಡ ತುಂಬ ಚಂದ ಇದೆ, ರೂಮ್ ಫ್ರೆಶ್ನರ್. ಇನ್ನೊಂದು ಇದು ಮಾಡಿದ್ದು, ಇದು ಹ್ಯಾಂಗ್ ಮಾಡ್ಲಿಕ್ಕೆ ಆ್ಯಕ್ಚುಲಿ, ಇದು ಇಡ್ಲಿಕ್ಕೆ ಶೋ. ಕೆಲಸ ಎಲ್ಲ ಆದಮೇಲೆ ರೆಸ್ಟ್ ಮಾಡಬೇಕು. ಮಳೆ ಬರುವಾಗಿದೆ. ಓ, JL ಆಚಾರ್ಯದ ಪಕ್ಕನೇ ಇರೋದು, ಸರಿ ಅಲ್ಲ? ಈ ಕಲರ್ ಇಲ್ಲ ಅಲ್ಲ ನಿಮ್ಮ ಹತ್ರ? ಚಂದ ಇದೆ ಅಲ್ಲ? ಹ್ಮ್, 5200. ನೈಸ್. ವಾವ್, ವೆರಿ ನೈಸ್. ಹೆಚ್ಚಿದರು ಇದು 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 ಸರ್, ಅದು ಬೇಡ, ಇದು ಬೇಡವಾ?
ಎಷ್ಟು ಸೀರೆಯಾ? ನೋಡಿ ಬರ್ ಶಾಪಿಂಗ್. ನಾವಳ ಕ್ಲಿನಿಕ್ಕಿಗೆ ಬಂದು ಈಗ ಸ್ವಲ್ಪ ಹೊತ್ತಿದ್ದು ಹೋಗುದು. ಅವಳಿಗೆ ಅಕ್ಕ ಬಂದ್ರೆ ಯಾವುದು ಬೇಡ, ಹೋಗುವ, ಇನ್ನೂ ಟೈಮ್ ಆಗಿಲ್ಲ, ಹೋಗುವ. ಈಗ ನಾವು ಕ್ಲಿನಿಕ್ಕಿಂದ ಬಂದು ಪನ್ನೀರ್ ಹರಿಯಾಲಿ ರೈಸ್ ಮಾಡ್ತಾ ಇದ್ದೇವೆ. ನೋಡುವ ಹೇಗಾಗ್ತದೆ ಅಂತ. ಚಂದ ಆದರೆ ಅದರ ರೆಸಿಪಿಯನ್ನು ನೆಕ್ಸ್ಟ್ ಮಾಡಿ ನಿಮಗೆ ತೋರಿಸ್ತೇನೆ. ಓಕೆನಾ? ನೆಕ್ಸ್ಟ್ ನನ್ನ ತಂಗಿಯ ಬ್ಯಾಗ್ ಕಲೆಕ್ಷನ್ಸ್ ವಿಡಿಯೋ ಮಾಡ್ತೇನೆ, ಆಯಿತಾ? ಇಲ್ಲಿ ಉಂಟು ಮತ್ತು ಇಲ್ಲಿ ಉಂಟು, ಇದೆಲ್ಲ ನೆಕ್ಸ್ಟ್ ತೋರಿಸ್ತೇನೆ. ಎಲ್ಲ ಗೊಂಬೆಗಳಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ. ಆಯಿತು, ಇವತ್ತಿನ ದಿನ ಶಾಪಿಂಗ್ ಎಲ್ಲ ಆಯಿತು. ಮತ್ತು ಬಂದು ಹರಿಯಾಲಿ ಪನ್ನೀರ್ ರೈಸ್ ಮಾಡಿದ್ವಿ. ಫಸ್ಟ್ ಟೈಮ್ ಮಾಡಿದ್ದೆ ಆ್ಯಕ್ಚುಲಿ. ನನಗೆ ಚೂರು ಖಾರ ಆಗಿತ್ತು, ಅವರಿಗೆ ಕರೆಕ್ಟ್ ಇತ್ತು. ಅವ್ರು ಸ್ವಲ್ಪ ಖಾರ ತಿಂತಾರೆ, ನಾನು ಸ್ವಲ್ಪ ಕಮ್ಮಿ ತಿನ್ನೋದು. ಹಾಗೆ ಫೈನ್, ಚೆನ್ನಾಗಿತ್ತು. The next morning. ದಮ್ಮ ಹೋಗುದು ಬರ್ತೀರಾ? ಅಣ್ಣ ಪುತ್ತೂರಿಂದ ಬಂದಿದ್ದಾನಂತೆ. ಹಾಗೆ ಇವರದ್ದು ಸಹ ಡ್ಯೂಟಿ ಮುಗೀತಲ್ಲ, ಹಾಗೆ ಇವಾಗ ಕತ್ತಲೆಯಲ್ಲಿ ಹೋಗ್ತಾ ಇದ್ದೇವೆ. ಇನ್ನು ಬೆಳಗ್ಗೆ ನಾವು ಹೊರಡ್ತೇವೆ ಬೇಗ. ಅಣ್ಣ ಸಹ ಆಚೆಯಿಂದ ಪುಣೆಗೆ ಹೋಗ್ತಾನೆ. ಎಂತ ನೀನು ಕ್ರೊಕೊಡೈಲ? ಕ್ರೊಕೊಡೈಲ ನೀನು? ನಮ್ಮ ಮನೆ ಕುಕ್ಕುದು ಮೆಣಸುಕಾಯಿ. ಮಗ ಮತ್ತೆ ಕೊಡ್ತೀನಿ ಮಗ ಚಪಾತಿ, ಮಮ್ಮಿ ತಿನ್ಲಿ. ಅವನಿಗೆ ಚಪಾತಿ ದೋಸೆ ಎಲ್ಲ ಫೇವ್ರೆಟ್. ಇವನಿಗೆ ಚಪಾತಿ ಅಂದರೆ ಫೇವ್ರೆಟ್, ಚಪಾತಿ ದೋಸೆ ಎಲ್ಲ. ಮಗು ಈಗ ನಮ್ಮ ಮಮ್ಮಿ ಹೋದ್ಲಲ್ಲ, ಅದಕ್ಕೆ ಕಟ್ಟಾಕಿದ್ದು. ಮಮ್ಮಿ ಓದ್ಲಲ್ಲ, ಅದಕ್ಕೆ ಬೆಚ್ಚದಲ್ಲಿದ್ದಾನೆ. ಇನ್ನೊಂದು ಅರ್ಧ ಗಂಟೆಗೆ ಫುಲ್ ಅರಳ್ತದೆ. ಮೊಗ್ಗು ಸುಮಾರಾಗಿದೆ ನೋಡಿ. ಇದರಲ್ಲಿ ಇದು ಯೆಲ್ಲೋ ಕಲರ್ ಮೊಗ್ಗು, ಇದು ಭೃಂಗರಾಜ್, ಇದು ತುಂಬ ಆಗಿದೆ. ಆಕ್ಚುಲಿ ಈ ಕಲರ್ ಇಷ್ಟ. ಇದು ಇನ್ನೂ ಅಗಲ ಆಗ್ತದೆ ಒಂದು ಸ್ವಲ್ಪ ಹೊತ್ತು ಹೋದ್ಮೇಲೆ. ಇದು ಎರಡು ಮೊಗ್ಗ. ಇದೆಲ್ಲ ಈಗ ಅಮ್ಮ ಪೂಜೆಗೆ ಕೀಳ್ತಾರೆ. ಫೋಟೋ ತೆಗಿತಿಲ್ಲ ನೋಡಿ. ಸಣ್ಣ ಆಗಿಲ್ಲಲ್ಲ. ಬಾಯ್ ಬಾಯ್, ಟಾಟಾ.
ಅಲ್ಲಿ ಪಜಲ್ ಆಗಿ ಮನೆ ಕಟ್ಟೋದುಂಟಲ್ಲ ಅದನ್ನ ಮಾಡ್ತಿದ್ದಾರೆ. ತಗೊಳ್ವನ ಅಂತ ನೋಡ್ತಿದ್ದೇನೆ, ನೋಡು. ಪಾಪ ಇವ್ರು ಕೇಳಲಿಕ್ಕೆ ಹೋದ್ರು. ಬುಕ್ಕ ಅದಿದ್ದಾವಲ್ಲ ಪಜಲ್ ಆಗಿ, ಅಲ್ಲಲ್ಲ ಅದ್ರೊಳಗೆ ಉಂಟು, ಅದ್ರೊಳಗೆ ಉಂಟು. ಹೌದಾ? ಪಜಲ್ ಇದನಾ? ಅದನ್ನ ಎಷ್ಟು ಕೇಳಿ? ಎಷ್ಟು? 300. ಯಬ್ಬೋ, ಅದೆಲ್ಲ ಪಿಂಕ್ ಕಲರ್ ಮನೆದು ಹೇಗೆ ಜಾಯಿನ್ ಮಾಡೋದು ಒಮ್ಮೆ ತೋರಿಸಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ ಯು. ನನಗೆ ಎಂತಕ್ಕೆ ಫೋನ್ ಮಾಡಿದ್ರು ಗೊತ್ತಾಗ್ಲಿಲ್ಲ, ಅದು ರಿಂಗ್ ಆಗ್ತಿಲ್ಲ. ರಿಂಗ್ ಆಗ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟಾಟಾ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.